ಜನಾಂದೋಲನ ಕರ್ನಾಟಕದ 16ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಜನವರಿ 6ನೇ ತಾರೀಕು 2026ನೇ ದಿನದಂದು ನಾವು ಕಲಬುರಗಿಯ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಒಂದು ರಾಜ್ಯ ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಈ ರಾಜ್ಯ ಸಮಾವೇಶದಲ್ಲಿ ಸುಮಾರು 18 ಜಿಲ್ಲೆಗಳಿಂದ ಪ್ರತಿನಿಧಿಗಳು, ಸುಮಾರು 500 ಜನ ಪ್ರತಿನಿಧಿಗಳು ಈ ರಾಜ್ಯ ಸಮಾವೇಶದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದಿದೆ. ಈ ಸಮಾವೇಶದ ಉದ್ದೇಶ ಇವತ್ತು ಕಾರ್ಪೊರೇಟ್ ನವ ನಗರಗಳಲ್ಲಿ ಜಾತಿವಾದ ಮತ್ತು ನಮ್ಮ ಸ್ಲಮ್ ಜನರಿಗಿರ್ತಕ್ಕಂಥ ಸವಾಲುಗಳ ಮೇಲೆ ಚರ್ಚೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತು ಭಾರತ ದೇಶದಲ್ಲಿ ನಗರೀಕರಣ ಅಂತಕ್ಕನ್ನೋದು ಅತಿ ವೇಗವಾಗಿ ನಡೀತಾ ಇರ್ತಕ್ಕಂಥದ್ದಿದೆ. ಈ ನಗರೀಕರಣದ ಸಂದರ್ಭದಲ್ಲಿ ಯಾರು ಈ ನಗರೀಕರಣಕ್ಕೆ ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥ ಸ್ಲಮ್ ಜನರಿದ್ದಾರೆ, ಈ ಸ್ಲಮ್ ಜನರಿಗೆ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕನ್ನೋದಾಗಲಿ ಅಥವಾ ಅವರಿಗೆಲ್ಲಿ ಒಂದು ಸಮಾನತೆ ತರ್ತಕ್ಕಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ಅಂತಕ್ಕನ್ನೋದಾಗಲಿ ಇದುವರೆಗಾಗಿ ಆಗ್ತಾ ಇಲ್ಲ. ಅಭಿವೃದ್ಧಿಯಲ್ಲಿ ತಾರತಮ್ಯ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ಈ ಕಾರ್ಪೊರೇಟ್ ಜಾತಿವಾದಿ ಈ ನವನಗರಗಳ ನಿರ್ಮಾಣದಲ್ಲಿ ನಮ್ಮ ಪಾಲೇನು, ನಮಗೆ ಈ ನಗರದ ಮೇಲೆ ಹಕ್ಕು ಏನು ಅಂತಕ್ಕನ್ನೋದ್ರ ಬಗ್ಗೆ ಈ ಒಂದು ರಾಜ್ಯ ಸಮಾವೇಶದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಯಾಕಂದರೆ ಇವತ್ತು ಸ್ಲಮ್ ಫ್ರೀ ಸಿಟಿ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದಿದೆ. ನಾವು ಸ್ಲಮ್ ಮುಕ್ತ ನಗರಗಳಿಗಿಂತ ಮುಖ್ಯವಾಗಿ ಪಾವರ್ಟಿ ಫ್ರೀ ಸಿಟಿಯನ್ನು ಮಾಡಬೇಕು, ಬಡತನ ಮುಕ್ತ ನಗರಗಳನ್ನಾಗಿ ರೂಪಿಸಬೇಕು ಅಂತಕ್ಕನ್ನೋದನ್ನು ನಾವು ಕೇಳ್ತಾ ಇದ್ದೀವಿ. ಸಂವಿಧಾನದಲ್ಲಿ ಜನರ ಕಲ್ಯಾಣದ ಬಗ್ಗೆ ಹೆಚ್ಚಿನದಾಗಿ ಮಾತಾಡಿರ್ತಕ್ಕಂಥದ್ದಿದೆ. ಆದರೆ ಇತ್ತೀಚೆಗೆ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ವಿ ದಿ ಪೀಪಲ್ ಆಫ್ ಇಂಡಿಯಾವನ್ನು ಇವತ್ತು ಕಾರ್ಪೊರೇಟ್ ಸೆಕ್ಟರು ಕನ್ಸ್ಯೂಮರ್ಶಿಪ್ಗೆ ಏರಿಸ್ತಾ ಇದೆ. ನಮಗೆ ಇವತ್ತು ಪ್ರಮೋಟ್ ಮಾಡ್ತಾ ಇದೆ. ನೀವು ಸಿಟಿಜನ್ಸ್ ಎಲ್ಲ ಕನ್ಸ್ಯೂಮರ್ ಅಂತಕ್ಕನ್ನೋದನ್ನ ಇವತ್ತು ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥದ್ದಿದೆ. ಈ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ನಾವು ಜನವರಿ 6ನೇ ತಾರೀಕು ಈ ರಾಜ್ಯ ಸಮಾವೇಶವನ್ನು ಸ್ಲಮ್ ಜನಾಂದೋಲನದಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಈ ಸಮಾವೇಶದ ಉದ್ಘಾಟನೆಯನ್ನು ನಮ್ಮ ಜನಪದ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ನೆರವೇರಿಸ್ತಾ ಇದ್ದಾರೆ. ಹಾಗೆ ಖ್ಯಾತ ಅಂಕಣಕಾರರಾಗಿರ್ತಕ್ಕಂಥ ಶಿವಸುಂದರ್ ಅವರು ಈ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥವ್ರಿದ್ದಾರೆ. ನಮ್ಮ ಜೊತೆಯಲ್ಲಿ ಅವತ್ತು ಡಾಕ್ಟರ್ ದು ಸರಸ್ವತಿ ಅವರು, ಡಾಕ್ಟರ್ ದಾಕ್ಷಾಯಣಿ ಅವರು, ಹಾಗೆ ಅಂಬಣ್ಣ ಅರೋಲಿಕರ್ ಅವರು ಮತ್ತು ಡಾಕ್ಟರ್ ಫಾರೂಕ್ ಮುನಾರ್ ಅವರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು 18 ಜಿಲ್ಲೆಗಳ ಸಂಚಾಲಕರುಗಳು, ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಏನು ಜಲವಂತ ಸಮಸ್ಯೆಗಳಿದ್ದಾವೆ ನಗರೀಕರಣದಲ್ಲಿ, ಸ್ಲಮ್ ಜನರ ಕೊಡುಗೆ ಏನಿದೆ, ಈ ಕೊಡುಗೆಯಲ್ಲಿ ನಮ್ಮ ತ್ಯಾಗ ಏನಿದೆ, ನಮ್ಮ ತ್ಯಾಗಕ್ಕೆ ಪ್ರತಿಫಲವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರಗಳು ಗಂಭೀರವಾಗಿ ಚಿಂತೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಎ ನರಸಿಂಹಮೂರ್ತಿ, ರಾಜ್ಯ ಸಂಚಾಲಕರು.